ನಮಸ್ಕಾರ, ಶುಭೋದಯ. ಸೊ ಇವತ್ತು ಮತ್ತೆ ತಪ್ಪು ಅಂತ ಹೇಳ್ತೀನಿ. ಮತ್ತೇನು ತಪ್ಪು ಅಂತಂದ್ರೆ, ನಾವು ಗೊತ್ತಿದ್ದು ಕೆಲವೊಂದು ತಪ್ಪು ಮಾಡಾಕತ್ತೀವಿ. ಭಾಳ ತಪ್ಪು ಮಾಡೀವಿ ನಾವು ಇಲ್ಲಿವರೆಗೂ. ಮನುಷ್ಯರು, ಎಲ್ಲ ಮನುಷ್ಯರು ಹೇಳಾಕತ್ತೀನಿ. ನಾನು ಮನುಷ್ಯ, ಅದಕ್ಕೆ ಎಲ್ಲರೂ ತಪ್ಪು ಮಾಡಿದ್ದೇನೆ ಹೇಳಾಕತ್ತೀನಿ. ಗೊತ್ತಿದ್ದು ಒಂದು ದೊಡ್ಡ ತಪ್ಪು ಏನು ಮಾಡಾಕತ್ತೀವಿ ಅಂತಂದ್ರೆ, ನಾವು ಗಿಡ ಮರ ಕಡಿಯಾಕತ್ತೀವಿ. ಸೊ ಯಾವಾಗಿನ ಕಾಲದಾಗಿಂದ ನೋಡಿರ್ಬೇಕು ಅದು. ಆವಾಗ ಯಾವ ಪ್ರಾಚೀನ ಅಂತಂದ್ರೆ 1000-2000 ವರ್ಷದಿಂದ ನೋಡ್ರಿ, ಅವಾಗಿಂದನೂ ಗಿಡ ಕಡಿಯೋದು, ಬೆಂಕಿ ಹಚ್ಚೋದು, ಅಡುಗೆ ಮಾಡೋದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಮತ್ತು ಗುಡಿಸಲು ಕಟ್ಕೊಳ್ಳೋಣ ಅಂತೇಳಿ ಗುಡಿಸಲ ಮಾಡಿದ್ರೆ, ನೆಕ್ಸ್ಟ್ ಹಂಗೆ ಮಾಡ್ಕೊಂತ ಈಗ ಎಲ್ಲದಕ್ಕೂ ಗಿಡ ಕಡಿಯಾಕತ್ ಬಿಟ್ರ. ಈಗ ಸೋಫಾ ಇದಕ್ಕೂ ಗಿಡ ಕಡಿಬೇಕು, ಮನೆ ಕಟ್ಬೇಕು ಗಿಡ ಕಡಿಬೇಕು, ಬಾಗಿಲು ಚೌಕಟ್ಟು ಮಾಡ್ಬೇಕು ಅದನ್ನು ಗಿಡ ಕಡಿಬೇಕು. ಎಲ್ಲದಕ್ಕೂ ಗಿಡ ಮರ ಕಡ್ದು ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ, ಈಗ ಎಲ್ಲಿ ನೋಡಿದ್ರೂ ಗಿಡಗಳಿಲ್ಲ, ಹುಡುಕ್ಬೇಕು ಗಿಡ. ಈಗಿದಾವೆ, ಇಲ್ಲಂದಿಲ್ಲ, ಒಂದು 10% ಇರ್ಬೋದು. ಆಲ್ ಓವರ್ ನಮ್ಮ ಜಗತ್ತಿನಾಗ ಒಂದು 20% ಇರ್ಬೋದು ಎಲ್ಲ ಗಿಡ ನೋಡಿದ್ರೆ. ಸೊ ಎಷ್ಟು ಗಿಡ ಕಟ್ಟು ಮಾಡಾಕತ್ತಾರ, ಅಷ್ಟು ಹುಟ್ಸಾಕತ್ತೀವಿ ನಾವು, ಅಷ್ಟು ಬೆಳೆಸಾಕತ್ತೀವಿ, ನೆಡಾಕತ್ತೀವಿ ಇಲ್ಲ. ಸೊ ಕಾಡು ನೋಡ್ರಿ, ಎಷ್ಟು ಕಾಡುಗಳಿದ್ದು, ಎಷ್ಟು ಹೊಲ ಗದ್ದಿಗಿದ್ದು ಎಲ್ಲ ಹಾಳಾಗ್ಬಿಟ್ಟವು. ಎಲ್ಲ ಕಡೆ ಮನೆ ಬಿಲ್ಡಿಂಗ ಕಾಣ್ತಾವೆ. ಕಾಂಕ್ರೀಟ್ ಕಾಡು ಆಗ್ಬಿಟ್ಟೈತಿ. ಸೊ ಎಲ್ಲ ಕಡೆನೂ ಹಂಗಾದಾಗ ಸೊ ಎಲ್ಲಿ ರೋಡ್ ಇತ್ತು, ಮೊದಲು ರೋಡೇ ಇರಲಿಲ್ಲ. ಸೊ ಈಗ ರೋಡಿನ ಸಲುವಾಗಿ ನಾವೇನು ಮಾಡಿಬಿಟ್ವಿ, ಗಿಡ ಕಡ್ದ್ಬಿಟ್ವಿ. ಕಡೀರಿ ಬ್ಯಾಡ್ ಅಂದಿಲ್ಲ. ಸೊ ಅದು ಬರೀ ಬೆಳವಣಿಗೆ ಅಂಥೇಳಿ ಎಲ್ಲ ಗಿಡ ಕಡ್ಕೊಂತ ಹೋಗಿ ಅದು ಬೆಳೆಸೋರು ಯಾರು? ಸೊ ಈಗ ಇದು ನಮ್ಮದು ಸ್ವಂತ ಮನೆ ಅಲ್ಲ, ಇದಂದ್ರೆ ಈ ಮನೆ ಅಲ್ಲ, ಈ ಈ ಭೂಮಿ ಅನ್ನೋದು ನಮ್ದಲ್ಲ, ಸ್ವಂತ ಭೂಮಿ ಅಲ್ಲ. ನಾವು ಬಾಡಿಗೆ ಬಂದವರು, ನಾವೆಲ್ಲರೂ ಬಾಡಿಗೆದಾರರು. ಮಾಲಕರು ಯಾರು? ಯಜಮಾನ್ರು ಯಾರು? ದೇವ್ರು. ಆ ದೇವರು ನಮಗೆ ಬಾಡಿಗೆ ಇರ್ರಿಪ್ಪ, ಬರ್ರಿ ಒಂದು ಸ್ವಲ್ಪ ದಿವಸ ಅಂತ ಹೇಳಿ ಕಳಿಸಿದ್ರೆ, ಅದನ್ನು ಪೂರ್ತಿ ಹಾಳು ಮಾಡ್ಕೊತ ಕುಂತ್ರೆ ಅವನು ನೋಡಿ ಏನು ಮಾಡ್ತಾರೆ ದೇವರು? ಅದ್ರ ಪರಿಣಾಮ ಏನಾಗ್ತೈತಿ? ದುಷ್ಪರಿಣಾಮಗಳು ಆಗ್ತಾವೆ. ಈಗ ಎಲ್ಲಿ ನೋಡಿದ್ರು ಪ್ರಕೃತಿ ವಿಕೋಪ ಆಗ್ತೈತಿ, ಭೂಕಂಪ ಆಗ್ತೈತಿ, ಅಥವಾ ಸುನಾಮಿ ಬರ್ತೈತಿ, ಆಮೇಲೆ ಫ್ಲಡ್ ಆಗ್ತಾವೆ, ಪ್ರವಾಹ ಆಗ್ತೈತಿ. ಸೊ ಇದಕ್ಕೆಲ್ಲ ನೆಲ ಗಟ್ಟಿಯಾಗಿ ಹಿಡಿಯೋದು ಯಾವ ಗಿಡ, ಅವು ಬೇರುಗಳು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾವೆ ನೆಲ. ಅಂದ್ರೆ ಮಣ್ಣನ್ನು ಸಡ್ಲ್ ಮಾಡೋಕ್ಕೆ ಬಿಡೋಂಗಿಲ್ಲ. ಸೊ ಅದನ್ನು ನಾವು ಕಟ್ ಮಾಡಿ ಏನು ಮಾಡಿಬಿಟ್ವಿ, ನೆಲ ಎಲ್ಲ ಸಡ್ಲ್ ಮಾಡಿ, ಸೊ ಭೂ ಕುಸಿತ ಆಗೋದು ಎಲ್ಲ ಈಗ ನಾಶ ಆಗೋದಕ್ಕೆ ಕಾರಣನೇ ಅದು. ಸೊ ಈ ದುಷ್ಪರಿಣಾಮ ಬಂದಾಗ ನಾವು ನಮ್ಮ ಸ್ವಾರ್ಥಕ್ಕೆ ನಾವು ಏನು ಮಾಡಿಬಿಟ್ವಿ, ತಪ್ಪು ಗೊತ್ತಿದ್ದು ಮಾಡ್ಕೊತ ಬಂದು ಈಗ ಅದ್ರ ದುಷ್ಪರಿಣಾಮ ಆದಾಗ ನಾವು ಆಳ್ಕೊತ ಕುಂತೀವಿ. ಅಯ್ಯೋ ನಮ್ಗೆ ಹಿಂಗಾತಲ್ಲ, ಎಲ್ಲ ಭೂಮಿ ಹಿಂಗಾಗತ್ತೈತಿ, ಭೂಕಂಪ ಆಗತ್ತೈತಿ, ಪ್ರವಾಹ ಆಗತ್ತೈತಿ, ದೇವ್ರು ಏನು ಮಾಡತ್ತಿಲ್ಲ, ನಾವು ಮಾಡಿದ್ದಕ್ಕೆ ನಾವೇ ಈಗ ಅನುಭವಿಸಾಗತ್ತೀವಿ. ಸೊ ಹೀಗಾಗಿ ನಾವು ಒಂದೇ ಉದಾಹರಣೆ ಕೊಟ್ಟೆ, ಇಂಥವು ಲಕ್ಷ ಇದಾವೆ ನಾವು ಹಾಳು ಮಾಡಿದ್ದೆ ಭೂಮಿ ಮೇಲೆ. ಸೊ ಎಲ್ಲದಕ್ಕೂ ನಾವು ಕಾರಣ. ಸೊ ಬುದ್ಧಿ ಕೊಟ್ಟಾನ ಅಂತ ಹೇಳಿ ಅದನ್ನು ಚೆಂದಾಗಿ ಉಪಯೋಗಿಸ್ಕೊಂಡ್ರು ಕೆಲವೊಬ್ರು, ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡವರು ನಾವೆಲ್ಲರೂ. ಅವ್ರು ಒಂದು ಕಂಡು ಹಿಡ್ತಿರ್ತಾರೆ, ಅದನ್ನು ನಾವು ಏನು ಮಾಡಬೇಕು ಅಂತ ಅನ್ನೋದು ಬಿಟ್ಟು ನಮ್ಗಷ್ಟೇ ನಾವು ಉಪಯೋಗಿಸ್ಕೊಂತ ಹೊಂಟ್ಬಿಟ್ವಿ. ಸೊ ದುಷ್ಪರಿಣಾಮ ಬಂದಾಗ ಸುಮ್ಮನೆ ತೆಪ್ಪಕ್ಕೆ ಕುಂದ್ರದ ನಮ್ಗೆ ಲಾಸ್ಟ್ ಆಪ್ಷನ್ ಇರ್ತೈತಿ. ಅದು ಬಿಟ್ಟು ನಾವು ಏನೂ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಇದಕ್ಕೆಲ್ಲ ಕಾರಣ ನಾವು. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಈಗ ಅರ್ಥಕೊಂಡು ಮುಂದೆ ಸಾಗುನತ್. ಎಲ್ಲರಿಗೂ ಒಳ್ಳೇದಾಗಲಿ. ಬಾಯ್.